ಸೊ ಇದೀಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮಮತಾ ಕೂಡ ಜಾಯ್ನ್ ಆಗಿದ್ದಾರೆ. ಮಮತಾ, ನೀವೆಲ್ಲಿದ್ದೀರಿ? ಜೊತೆಗೆ ಇವತ್ತು ಬೆಂಗಳೂರಲ್ಲಿ ಅಂದರೆ ಈಗಾಗಲೇ ಯುದ್ಧಾರಂಭ ಆಗಿ 12 ದಿನ ಆಗಿರೋದು. ಸೊ 12ನೇ ದಿನಕ್ಕೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿರುವಂತಹ ಸನ್ನಿವೇಶವನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೌದು ಮಧುಕರ್, ಈಗ ನಾನಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನಲ್ಲಿದ್ದೀನಿ. ಸದ್ಯಕ್ಕೆ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಏನು ಆಸ್ಪತ್ರೆಗಳಿಗೂ ಕೂಡ ಈಗಾಗಲೇ ಏನು ಸಮಸ್ಯೆ ಆಗಿರುವಂಥದ್ದು. ಆಸ್ಪತ್ರೆಯಲ್ಲಿ ಇರುವಂತಹ ಇನ್ ಪೇಷಂಟ್ಗಳಿಗೆ ಏನು ಆಸ್ಪತ್ರೆಯಲ್ಲಿಯೇ ತಿಂಡಿ ರೆಡಿ ಆಗುತ್ತೆ, ಅಲ್ಲಿಂದನೇ ಸಪ್ಲೈ ಮಾಡಲಾಗುತ್ತೆ. ಸದ್ಯಕ್ಕೆ ಇನ್ ಪೇಷಂಟ್ಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಿಲ್ಲ. ಆದರೆ ಹೊರರೋಗಿಗಳು ಏನಿದ್ದಾರೆ ಅವರಿಗೆ ಇವಾಗ ಸದ್ಯಕ್ಕೆ ತೊಂದರೆ ಆಗಿರುವಂಥದ್ದು. ಯಾಕಂತಂದರೆ ಸದ್ಯ ಪಕ್ಕದಲ್ಲೇ ಇರುವಂತಹ ಕ್ಯಾಂಟೀನ್ನಲ್ಲೂ ಕೂಡ ಈಗ ಕ್ಯಾಂಟೀನ್ಗಳಿಗೂ ಕೂಡ ಈಗ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ನಿನ್ನೆ 6 ಸಿಲಿಂಡರ್ ಸಪ್ಲೈ ಆಗಿತ್ತು, ಅದಾದ ಬಳಿಕ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಇವತ್ತು ಸಿಲಿಂಡರ್ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಕೂಡ ಮೆನು ಅಂದರೆ ಯಾವುದಾದ್ರು ತಿಂಡಿ ಏನು ಕೊಡ್ತಾ ಇದ್ರು ಅದರಲ್ಲಿ 2-3 ತಿಂಡಿಗಳನ್ನು ಕೂಡ ಈಗಾಗಲೇ ಕಟ್ ಮಾಡಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಏನು ಮಧ್ಯಾಹ್ನದವರೆಗೂ ಕೂಡ ಏನು ಇರುವಂತಹ ನಿನ್ನೆ ಕೊಟ್ಟಿರುವಂತಹ ಸಿಲಿಂಡರ್ನೇ ಬಳಕೆ ಮಾಡಿಕೊಂಡು ಅಡುಗೆ ಮಾಡಿಕೊಳ್ಳಲಾಗ್ತಾ ಇದೆ. ಅದಾದ ಬಳಿಕ ಇನ್ನು ಸಿಲಿಂಡರ್ ಇಲ್ಲ ಅಂತಂದರೆ ಏನು ಮಾಡೋದು ಗೊತ್ತಿಲ್ಲ ಅನ್ನುವಂಥದ್ದನ್ನು ಸದ್ಯಕ್ಕೆ ಏನು ಕ್ಯಾಂಟೀನ್ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಏನಾದರೂ ಸಿಲಿಂಡರ್ ಅವರಿಗೆ 1 ಸಿಲಿಂಡರ್ ಕೂಡ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಕ್ಯಾಂಟೀನನ್ನು ಬಂದ್ ಮಾಡಲಾಗುತ್ತೆ. ಸದ್ಯಕ್ಕೆ ಈಗ ಏನು ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಟೀನ್ ನಾವು ನೋಡಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ. ಸುಮಾರು ದಿನಕ್ಕೆ 500ರಿಂದ 600 ಏನು ಜನ ಇಲ್ಲಿ ಬಂದು ತಿಂಡಿಯನ್ನು ತಿಂತಾರೆ, ಹೊರ ರೋಗಿಗಳಿಗೆ ತಿಂಡಿಯನ್ನು ತಗೊಂಡು ಹೋಗ್ತಾರೆ. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ, ಕ್ಯಾಂಟೀನ್ಗಳಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಒಂದು ಸಮಸ್ಯೆ ಆದರೆ ಇತ್ತ ರೋಗಿಗಳಿಗೂ ಕೂಡ ಇದರ ಈ ಒಂದು ಸಿಲಿಂಡರ್ ಇಲ್ಲದೆ ಕ್ಯಾಂಟೀನ್ಗಳಲ್ಲಿ ಅಡುಗೆ ಮಾಡಿಕೊಳ್ಳ ಆಗದೆ ಈಗ ರೋಗಿಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಸದ್ಯಕ್ಕೆ ಆಸ್ಪತ್ರೆ ಒಳಗಡೆ ಇರುವಂತಹ ಪೇಷಂಟ್ಗಳಿಗೆ ಆಸ್ಪತ್ರೆಯಲ್ಲಿಯೇ ಸೆಂಟ್ರಲ್ ಕಿಚನ್ ನಲ್ಲಿ ಅಡುಗೆ ಮಾಡಿಕೊಳ್ಳಲಾಗುತ್ತೆ, ಅಲ್ಲಿಂದ ಸಪ್ಲೈ ಆಗುತ್ತೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೆ ಹೊರರೋಗಿಗಳಿಗೆ ಇದು ಬಿಸಿ ತಟ್ಟಿರುವಂತದ್ದು. ಹಾಗಾಗಿ ಆಸ್ಪತ್ರೆಗಳಿಗೂ ಕೂಡ ಈ ಸಿಲಿಂಡರ್ ಇಲ್ಲದೆ ಅಭಾವದಿಂದಾಗಿ ಈಗಾಗಲೇ ಊಟ ತಿಂಡಿಗೂ ಕೂಡ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಏನು ಕ್ಯಾಂಟೀನ್ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು, ಸದ್ಯಕ್ಕೆ ಈಗ ನಮಗೆ ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ನಾವು ಕೂಡ ಕ್ಯಾಂಟೀನ್ ಅನ್ನ ಬಂದ್ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.